ಬಿಸಿನೀರನ್ನ ಕಾಯ್ದ ನಂತರ ಅದಕ್ಕೆ ಬ್ಲೆಡ್ಡು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಗಟ್ಟಿಯಾಗಿರುತ್ತೆ ಬ್ಲೆಡ್ಡು, ಅಂದರೆ ತೆಳುವಾಗಿರಲ್ಲ, ಗಟ್ಟಿಯಾಗಿರುತ್ತೆ, ಕೇಕ್ ಥರ ಇರುತ್ತೆ. ಅದನ್ನು ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಬಿಸಿನೀರೊಳಗಡೆ ಹಾಕಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಅದಕ್ಕೆ ಏನೇನೆಲ್ಲ ಬೇಕು ಅಂತ ಪ್ರಿಪೇರ್ ಮಾಡ್ಕೊಳ್ಳೋಣ. ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಆದರೆ ಜಾಸ್ತಿ ಈರುಳ್ಳಿ ಹಾಕಬೇಕಾಗುತ್ತೆ, ಚೆನ್ನಾಗಿರುತ್ತೆ ಜಾಸ್ತಿ ಈರುಳ್ಳಿ ಹಾಕಿ ಮಾಡೋದ್ರಿಂದ. ಆ ಕಡೆ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೀನಿ, ಸಬ್ಸಿಗೆ ಸೊಪ್ಪು ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಅದು ಕ್ಲಿಪ್ಪು ಮಿಸ್ ಆಗಿದೆ. ಸಬ್ಬಕ್ಕಿ ಸೊಪ್ಪನ್ನು ಸಣ್ಣ ಸಣ್ಣ ಕಟ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಇದಕ್ಕೆ ಮತ್ತು ಈರುಳ್ಳಿ ಆದಮೇಲೆ ಹಸಿಮೆಣಸಿನ್ಕಾಯಿ, ಇದನ್ನು ಕೂಡ ಉದ್ದುದ್ದಗೆ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಅಂದರೆ ಪಾಯಿಗೆ ಸಿಗುತ್ತೆ, ಖಾರ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನಾನಂತೂ ಚಿತ್ರಾನ್ನ ಏನೇ ಮಾಡಿದ್ರು ನಾನು ಉದ್ದಕ್ಕೆ ಕಟ್ ಮಾಡೋದು. ಅದು ಬೆಂದಾಗಿದೆ, ಅದು ಇಡಿಸಿದ್ದೀನಿ, ಅದು ಆರಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ. ಇದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನಮ್ಮ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿಣ, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ ಅದನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ ನೋಡಿ, ಈ ಥರ ಮಾಡಿ ನೋಡಿ ಒಂದ್ಸತಿ, ನಿಮಗೆ ಗೊತ್ತಾಗುತ್ತೆ. ಅದು ಮಾಮೂಲಿ ಒಗ್ಗರಣೆ ಹಾಕೋದು ಮಾಡ್ಬೋದು, ಬಟ್ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿ ನಾವು ಒಗ್ಗರಣೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆಲೂಗೆಡ್ಡೆ 1-2 ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹೌದು, ಆಲೂಗೆಡ್ಡೆ ಹಾಕಿದ್ರೂ ಕೂಡ ತುಂಬಾ ಟೇಸ್ಟಿಯಾಗಿ, ಏನೋ ಅಂತ ಬ್ಲೆಡ್ ತಿನ್ನೋಕ್ಕಾಗಲ್ಲ, ಮೊಕ್ಕು ಕುಡಿತಾ ಇದೆ, ಸಾಕು ಅನ್ಸೋದೇ ಇಲ್ಲ ಈ ಥರ ಎಲ್ಲ ಮಾಡಿ ತಿಂದರೆ. ಆಯಿತು, ಇವಾಗ ತೊಳೆದಿಟ್ಟಿದ್ದೀನಿ. ಸಬ್ಸಿಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಆದಮೇಲೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿ ಬೇಯಕ್ಕೆ ಬಿಟ್ಬಿಡ್ಬೇಕು. ನೀರೆಲ್ಲ ಚೆನ್ನಾಗಿ ಹಿಂದಾದ್ಮೇಲೆ ಆಮೇಲೆ ಬ್ಲೆಡ್ ಹಾಕಬೇಕು. ಇದಕ್ಕೆ ಟೊಮೊಟೊ ಹಾಕೋರು ಕೂಡ ಟೊಮೊಟೊ ಹಾಕ್ತಾರೆ, ಬಟ್ ನಾನು ಹಾಕ್ತಾಯಿಲ್ಲ ಇಲ್ಲಿ, ನನಗೇನೋ ಇಷ್ಟ ಆಗಲ್ಲ. ಬ್ಲೆಡ್ಡನ್ನು ಈಗ ಬೆಂದಿದೆಯಲ್ವಾ, ಬೆಂದ ಆರಿದ್ಮೇಲೆ ಈ ಥರ ಕೈಯಿಂದ ಪುಡಿ ಮಾಡ್ಕೋಬೇಕು. ಪುಡಿ ಆಗಿದೆ, ಅದು ಸಬ್ಬಕ್ಕಿ ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಇವಾಗ ನಾನು ಬ್ಲೆಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರಿರುತ್ತೆ ಬ್ಲೆಡ್ಡಲ್ಲೆಲ್ಲ, ಅದೆಲ್ಲ ಚೆನ್ನಾಗಿ ಕ್ಲೀನಾಗಿ ಡ್ರೈ ಮಾಡ್ಕೋಬೇಕು. ನೀರು ಇರಬಾರ್ದು. ಕೈ ಬಿಡ್ದೇ ಮಿಕ್ಸ್ ಮಾಡ್ತಾನೆ ಇರಿ, ನೀರೆಲ್ಲ ಚೆನ್ನಾಗಿ ಹಿಂಗುತ್ತೆ. ನೋಡಿ, ನೀರಿದೆ, ಇನ್ನು ಫ್ರೈ ಮಾಡುತ್ತಾನೆ ಇರಬೇಕು ನಾನು. ನೋಡಿ ಹೇಗೆ ಕಾಣ್ತಾ ಇದೆ, ನೋಡಿದ್ರೇ ತಿನ್ನಬೇಕು ಅನಿಸ್ತಾ ಇದೆ, ಚೆನ್ನಾಗಿದೆ. ಲಾಸ್ಟಲ್ಲಿ ಮೊಟ್ಟೆ ಹೊಡೆದು ಮಿಕ್ಸ್ ಮಾಡಬೇಕಾಗುತ್ತೆ. ಮೊಟ್ಟೆ ಹಾಕ್ತಾಯಿದ್ರೆ ಇಷ್ಟು ಪೂರ್ತಿ ಅನಿಸೋದೇ ಇಲ್ಲ ಇದು.
ಇಷ್ಟಕ್ಕೆ ನಾನು 4 ಮೊಟ್ಟೆ ಹಾಕಿದ್ದೀನಿ. ಇವಾಗ ಹಾಗೇ ಮಿಕ್ಸ್ ಮಾಡ್ಕೋಬೇಕು. ಆ ಬಿಸಿಲು ಎಲ್ಲ ಕ್ಲೀನಾಗಿ ಫ್ರೈ ಆಗುತ್ತೆ. ಸ್ಮೆಲ್ ಏನು ಬರಲ್ಲ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪನೂ ಸ್ಮೆಲ್ ಬರಲ್ಲ. ಫಸ್ಟೇ ನಾವು ಮೊಟ್ಟೆ ಹಾಕೊಂಡ್ರೆ ಒಂಥರ ನೀರಲ್ಲೆಲ್ಲ ಬೇಯಿಸೋದ್ರಿಂದ ಸ್ಮೆಲ್ ಬರುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ಮೊಟ್ಟೆ ಹೊಡೆದು ಹಾಕೋದ್ರಿಂದ ಏನು ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಡ್ರೈ ಆಗಿದೆ. ಈಗಿರಬೇಕು, ಸ್ವಲ್ಪನೂ ಕೂಡ ನೀರು ಇರಬಾರ್ದು.